ನಾವು ಹಿಂದೂಗಳು ಕೈ ಕಟ್ಟೋ ಒಂದು ದಾರ ಹಣೆಗಚ್ಚೋ ಒಂದು ಕುಂಕುಮದಿಂದ ಒಂದು ಕಂಪನಿ ಇಷ್ಟೊಂದು ತೊಂದರೆ ಆಗುತ್ತಾ? TCS ಕಂಪನಿ ಆಯ್ತು, ಈಗ ಲೆನ್ಸ್ ಕಾರ್ಡ್ ಸ್ಕ್ಯಾಂಡಲ್ ಕೂಡ ಆಚೆ ಬಂದಿದೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಪಿಯೂಷ್ ಬನ್ಸಾಲ್ ಅನ್ನೋ ವ್ಯಕ್ತಿ ಗೊತ್ತು? ಅದೇ ರೀ ಲೆನ್ಸ್ ಕಾರ್ಡ್ ಕಂಪನಿ ಓನರ್ ಅಂಡ್ ಶಾರ್ಕ್ ಟ್ಯಾಂಕ್ ಅಲ್ಲಿ ಜಡ್ಜ್ ಆಗಿದ್ರಲ್ಲ. ಲೆನ್ಸ್ ಕಾರ್ಡ್ ಗೈಡ್ ಲೈನ್ಸ್ ಪ್ರಕಾರ ಹಿಜಾಬ್ ಹಾಕೊಂಡು ಕೆಲಸ ಮಾಡಬಹುದಂತೆ, ಬಟ್ ಕೈಗೆ ದಾರ ಕಟ್ಟೋ ಹಾಗಿಲ್ಲ ಅಂಡ್ ಹಿಂದೂಗಳು ಹಣೆ ಕುಂಕುಮ ಇಡೋ ಹಾಗಿಲ್ಲ. ಇದರ ವಿರುದ್ಧ ಇಡೀ ದೇಶದ ಜನನೇ ರೊಚ್ಚಿಗೆದ್ದಿದ್ದಾರೆ. ಆಗ ಪಿಯೂಷ್ ಬನ್ಸಾಲ್ ಸಾಹೇಬ್ರು ಟ್ವೀಟ್ ಮಾಡ್ತಾರೆ, ಇದೆಲ್ಲ ನಮ್ಮ ಹಳೆ ಗೈಡ್ ಲೈನ್ಸ್ ಆಗಿತ್ತು, ನಾವೀಗ ಗೈಡ್ ಲೈನ್ಸ್ ಚೇಂಜ್ ಮಾಡಿದೀವಿ ಅಂತ. ಫ್ಯಾಕ್ಟ್ ಚೆಕ್ ಮಾಡಿದಾಗ ಗೊತ್ತಾಯ್ತು, ಈ ಗೈಡ್ ಲೈನ್ಸ್ ಚೇಂಜ್ ಆಗಿರೋದು 2026 ಫೆಬ್ರವರಿಲಿ, ಅಂದ್ರೆ 2 ತಿಂಗಳಿಗಿಂತ ಮುಂಚೆ. ಇವ್ರು ಹೇಳೋ ಪ್ರಕಾರ ಒಬ್ಬ ಹಿಂದೂ ಒಂದು ತಿಂಗಳ ಸಂಬಳಕ್ಕೆ ಅವನ ಧರ್ಮನೇ ಮರ್ತು ಬಿಡ್ಬೇಕಾ? ಇದರಿಂದ ಇಡೀ ದೇಶಾದ್ಯಂತ ಬಾಯ್ಕಾಟ್ ಲೆನ್ಸ್ ಕಾರ್ಟ್ ಅಂತ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ಹಲವಾರು ಕಡೆ ಹಿಂದೂ ಪರ ಹೋರಾಟಗಾರರು ಲೆನ್ಸ್ ಕಾರ್ಟ್ ಶೋರೂಮ್ ಗಳಿಗೆ ನುಗ್ಗಿ ಅಲ್ಲಿರೋ ಎಂಪ್ಲಾಯೀಸ್ ಗೆ ಹಣೆಗೆ ಕುಂಕುಮ ಇಟ್ಟು ಕೈಗೆ ದಾರ ಕಟ್ತಾ ಇದ್ದಾರೆ. ಈ ರೀತಿ ಅವರ ಆಕ್ರೋಶನ ಹೊರಗಾಗ್ತಾ ಇದ್ದಾರೆ. ಸನಾತನ ಧರ್ಮನ ಒಡಿಬೇಕು ಅಂತ ಕೂತಿರೋ ಇಂಥ ಜನಗಳಿಗೆ ಏನಂತ ಹೇಳಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ರೀಲ್ ನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.